ಸ್ನೇಹಿತರೆ, ಗುಡ್ ಚಾಯ್ಸ್ ಚಂದು ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅಗ್ರಿಕಲ್ಚರಲ್ ಆಫೀಸರ್ KPSCನಲ್ಲಿ ಬಿಟ್ಟಿದ್ದರು. ಅದರ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು, ಎಷ್ಟು ನಿಮಗೆ ಮಂತ್ಲಿ ಸ್ಯಾಲ್ರಿ ಇರುತ್ತೆ, ಅಪ್ಲಿಕೇಶನ್ ಹಾಕಲಿಕ್ಕೆ ಎಷ್ಟು ನಿಮಗೆ ಅಮೌಂಟ್ ಇರದೆ, ಕ್ಯಾಟಗರಿ ವೈಸ್ ಸಪ್ರೇಟ್ ಮಾಡಿದ್ದಾರೆ, ಅದೆಲ್ಲ ಸಂಪೂರ್ಣ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ. ಆ ವಿಡಿಯೋವನ್ನು ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋ ಲಿಂಕನ್ನು ಕೊಟ್ಟಿದ್ದೇನೆ. ಅದರ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಿಳ್ಕೊಂಡು ಈ ವಿಡಿಯೋವನ್ನು ನೋಡೋದಕ್ಕೆ ಬನ್ನಿ. ಈ ವಿಡಿಯೋದಲ್ಲಿ ಆ ಅಪ್ಲಿಕೇಶನ್ ಹಾಕಿದ್ದಕ್ಕೆ ನಾವು ಯಾವ ರೀತಿ ಸಿಲೆಬಸ್ಸನ್ನು ಇರುತ್ತೆ, ಯಾವ ರೀತಿ ಓದಬೇಕು, ಏನೇನನ್ನು ಓದಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಅದರಿಂದ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋಣ. ಸಿಲೆಬಸ್ ಪೇಪರ್ 1 ಅನ್ನು ನೋಡೋದಾದರೆ ಓಪನ್ ಆಗ್ತಾ ಇದೆ. ಸಿಲೆಬಸ್ ಪೇಪರ್ 1 ಏನಿರುತ್ತೆ ಅಂತ ನೋಡೋದಾದರೆ ಸಾಮಾನ್ಯ ಪತ್ರಿಕೆ ಇರ್ತದೆ. ಅದರಲ್ಲಿ ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಇರ್ತದೆ. ಭಾರತದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಇರ್ತದೆ. ಸಮಾಜ ವಿಜ್ಞಾನ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಭಾರತದ ಸಂವಿಧಾನ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭಾರತದ ಅರ್ಥವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಬಂಧಗಳು, ಪರಿಸರ ವಿಜ್ಞಾನ, ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆಯ ವಿಷಯಗಳನ್ನು ಮತ್ತು ನಿಗದಿತಪಡಿಸಲಾದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವ ವ್ಯಕ್ತಿಯಿಂದ, ಅಂದರೆ ಇವಾಗಲೇ ಪಾಸಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ನಿರೀಕ್ಷಿಸಬಹುದಾದ ಪ್ರಾಯೋಗಿಕ ಜ್ಞಾನವನ್ನು ಕೂಡ ಈ ಪ್ರಶ್ನೆ ಪತ್ರಿಕೆ 1ನಲ್ಲಿ ಕೊಟ್ಟಿರ್ತಾರೆ ಅಂತ KPSC ಅಗ್ರಿಕಲ್ಚರಲ್ ಆಫೀಸರ್ ರಿಕ್ರೂಟ್ಮೆಂಟ್ನವರು ತಿಳಿಸಿದ್ದಾರೆ. ಪೇಪರ್ 2 ಸಿಲೆಬಸ್ ಪೇಪರ್ 2 ಅನ್ನು ನೋಡೋದಾದರೆ ಪೇಪರ್ 2 85% ಫಾರ್ BSc ಅಗ್ರಿಕಲ್ಚರಿಂದ ಕೇಳ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಫಸ್ಟು ಯಾವ ಟಾಪಿಕ್ ಮೇಲೆ ಕೇಳ್ತಾರೆ ಅನ್ನೋದಾದರೆ ಅಗ್ರೋನಮಿ ಮೇಲೆ ಇಷ್ಟು ಟಾಪಿಕ್ಸ್ಗಳ ಬಗ್ಗೆ ನಿಮಗೆ ಸೆಕೆಂಡ್ನೇ ಪೇಪರ್ನಲ್ಲಿ ಕೇಳ್ತಾ ಹೋಗ್ತಾರೆ. ಸೆಕೆಂಡ್ ಪಾಯಿಂಟನ್ನು ನೋಡೋದಾದರೆ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಬಗ್ಗೆ ಇದಿಷ್ಟು ಮಾಹಿತಿಯನ್ನು ಕೇಳ್ತಾ ಹೋಗ್ತಾರೆ. ಥರ್ಡ್, ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ನಲ್ಲೂ ಕೊಡುವ ಫಾರ್ ಎಕ್ಸಾಂಪಲ್ ಸರ್ವೇಯಿಂಗ್ ಒಳಗೆ ಸರ್ವೆ ಇಕ್ವಿಪ್ಮೆಂಟ್ಸ್, ಚೈನ್ ಸರ್ವೆ, ಈ ರೀತಿ ಅನೇಕ ಸಬ್ ಟಾಪಿಕ್ಸ್ ಬರ್ತವೆ. ಆ ಸಬ್ ಟಾಪಿಕ್ಸ್ ಬಗ್ಗೆ ಕೂಡ ಇಲ್ಲಿ ಕೇಳ್ತಾ ಹೋಗ್ತಾರೆ. 4ನೇ ಪಾಯಿಂಟನ್ನು ನೋಡೋದಾದರೆ ಅಗ್ರಿಕಲ್ಚರಲ್ ಎಂಟೋನೊಮಾಲಜಿ ಅಂತ ಇದೆ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಆಫ್ ಎಂಟೋಮಾಲಜಿ ಇನ್ ಇಂಡಿಯಾ, ಈ ಥರ ಸಬ್ ಪಾಯಿಂಟ್ಸ್ಗಳನ್ನು ಕೊಡ್ತಾ ಹೋಗಿದ್ದಾರೆ. ಆ ಸಬ್ ಪಾಯಿಂಟ್ಸ್ನಲ್ಲಿ ನಿಮಗೆ ಕೇಳ್ತೀವಿ ಅಂತ ಹೇಳಿದ್ದಾರೆ. ನೀವಿಷ್ಟು ಸಿಲೆಬಸ್ ಓದಿದ್ರಿ ಅಂತ ಅಂದರೆ ಆರಾಮಾಗಿ ನೀವು ಈ ಜಾಬನ್ನು ಕ್ರ್ಯಾಕ್ ಮಾಡಬಹುದಾಗಿದೆ. ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್, ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್ನಲ್ಲಿ ಕೇಳ್ತೀವಿ ಅಂತ ತಿಳಿಸಿದ್ದಾರೆ. ಅಗ್ರಿಕಲ್ಚರಲ್ ಮೈಕ್ರೋಬಯೋಲಜಿ, ಅಗ್ರಿಕಲ್ಚರಲ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಿಮಲ್ ಸೈನ್ಸ್ ಆ್ಯಂಡ್ ಅಪಿಕಲ್ಚರ್ ಅಲ್ಲಿ ಕೇಳ್ತೀವಿ ಅಂತ ಹೇಳಿದ್ದಾರೆ. 11ನೇದು ಬಯೋಟೆಕ್ನಾಲಜಿ, 12 ಕ್ರಾಪ್ ಫಿಸಿಸಿಯಾಲಜಿ ಆ್ಯಂಡ್ 13th one ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್, 14th one ಫಾರೆಸ್ಟ್ರಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸೈನ್ಸ್, 15th one ಜೆನೆಟಿಕ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗ್ನಲ್ಲಿ ಕ್ವಶನನ್ನು ಕೇಳ್ತೀವಿ ಅಂತ ಹೇಳಿದ್ದಾರೆ. ಹಾರ್ಟಿಕಲ್ಚರಲ್ 17th one ನನ್ನ ನೋಡೋದಾದರೆ ಪ್ಲಾಂಟ್ ಪ್ಯಾಥೋಲಜಿನಲ್ಲಿ ಕೇಳ್ತೀವಿ ಅಂತ ಹೇಳಿದ್ದಾರೆ. 18ನೇದು ನೋಡೋದಾದರೆ ಸೀಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಕೇಳ್ತಾರೆ. ಸೆರಿಕಲ್ಚರ್ 20th one ಅಂದರೆ ಲಾಸ್ಟ್ ಒನ್ ಯಾವುದು ಅಂದರೆ ಸಾಯಿಲ್ ಸೈನ್ಸ್ ಆ್ಯಂಡ್ ಅಗ್ರಿಕಲ್ಚರಲ್ ಕೆಮಿಸ್ಟ್ರಿ. ಇದಿಷ್ಟು ಟಾಪಿಕ್ಸ್